ನಮಸ್ಕಾರ ಸ್ನೇಹಿತರೆ. ಕೆಲವರು ನನ್ನಲ್ಲಿ ಹೇಳ್ತಿದ್ರು, ನೋಡಿ ನನಗೆ ತುಂಬಾ ಸೋಲು, ನನಗೆ ಗ್ರಹಚಾರ, ನನ್ನ ಮನೆಯಲ್ಲಿ ಸೌಖ್ಯ ಇಲ್ಲ, ನನಗೆ ಸುಖ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವಾಗ ಎಷ್ಟು ಕೆಲಸ ಮಾಡಿದ್ರು ಉಳಿಯುವುದಿಲ್ಲ, ಗ್ರಹಚಾರಗಳು, ಸೋಲು, ರೋಗಗಳು ಬರ್ತಾ ಇದೆ, ಇಲ್ಲಿಂದ ಮಲಗಿದ್ರೆ ಅಲ್ಲಿಂದ ಏಳ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ನಾವು ಕಂಗೆಟ್ಟಿದ್ದೇವೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಂತ ಮಾಡಿದ್ರು ಅಂತ. ಇದನ್ನು ಕೇಳಿ ನನಗೆ ತುಂಬಾ ಬೇಸರ ಇದೆ. ಯಾಕಂದ್ರೆ ತುಂಬಾ ಪಾಪದವರ ತರ ಇದ್ದಾರೆ, ತುಂಬಾ ಬಡವರು. ದೇವರು ಯಾಕೆ ನೀವು ಈ ಇಷ್ಟು ಪಾಪದವರು ಹೀಗೆಲ್ಲ ಮಾಡಿದ್ರಿ? ಇವರು ನೋಡಿ ಎದ್ದೇಳ್ಲಿಕ್ಕೆ ಆಗುದಿಲ್ಲ ಇವರಿಗೆ, ಅಂದ್ರೆ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದಾರೆ, ದೇವರೇ ನೋಡಿ ಸ್ವಲ್ಪ ಅಂತ. ಆಗ ದೇವರು ಹೇಳಿದ್ರು, ನೋಡಪ್ಪ, ಅವನ ಜೊತೆ ಸ್ವಲ್ಪ ನೀನು ಒಡನಾಡಿ ನೋಡು, ಅವನ ಜೊತೆ ಒಟ್ಟಿಗೆ ಸ್ವಲ್ಪ ದಿವಸ ಇರು, ನಿನಗೆ ಅರ್ಥ ಆಗುತ್ತೆ ಅಂತ. ಏನೋ ಆಗಿರ್ಬೋದು ಅಂತ ಭಾವಿಸಿ ನಾನು ಅವನ ಜೊತೆ ಸ್ವಲ್ಪ ದಿವಸ ಅವರ ಜೊತೆ ಇದ್ದೆ. ಆಗ ನನಗೆ ತಿಳಿಯಿತು, ಇವರಿಗೆ ಸುಮ್ಮನೆ ಸೋಲು ಬರಲಿಲ್ಲ, ಸುಮ್ಮನೆ ರೋಗಗಳು ಬರಲಿಲ್ಲ, ಸುಮ್ಮನೆ ಇವರಿಗೆ ಗ್ರಹಚಾರಗಳು ಇವರನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ. ಯಾಕಂದ್ರೆ ಅವರು ದೊಡ್ಡ ಕಳ್ಳರು, ದೊಡ್ಡ ಮೋಸಗಾರರು, ದೊಡ್ಡ ಸುಳ್ಳು ಹೇಳುವವರು. ಬಾಯಿಂದ ಬರುವುದೇ ಸುಳ್ಳು, ಬಾಯಿಂದ ಬರುವುದೇ ಮೋಸ, ವಂಚನೆ. ಯಾರನ್ನು ಏನು ಮಾಡಿ ನಾವು ಬದುಕುವುದಂತ ಆಲೋಚಿಸ್ತಿರ್ತಾನೆ. ಅವನು ಏನಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಹೋದ್ರೆ ಅವನನ್ನು ಹೇಗೆ ಸದೆಬಡಿಯುವುದಂತ, ಅವನನ್ನು ಹೇಗೆ ನಾಶ ಮಾಡುವುದಂತ, ಈ ರೀತಿ ಆಲೋಚನೆಗಳಲ್ಲಿ ತುಂಬಿರುವಂತಹ ಹೃದಯ ಆಗಿರುವಾಗ ಖಂಡಿತವಾಗಿಯೂ ಸೋಲು ಬಾರದೆ ಇರ್ಲಿಕ್ಕಿಲ್ಲ. ಅವರಲ್ಲಿ ಹಣಕಾಸು ಉಳಿಲಿಕ್ಕಿಲ್ಲ, ರೋಗಗಳು ಬರ್ಬೋದು. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆ ಸೋಲು, ಗ್ರಹಚಾರ, ಶನಿ ಏನೋ ಎಲ್ಲ ಬರ್ತವೆ. ದುರದೃಷ್ಟ ಅಂತ ಹೇಳ್ತಾರೆ, ಇವೆಲ್ಲ ಬರ್ತವೆ. ಯಾಕೆ? ನಮ್ಮ ಮಾನಸಿಕ ಅಸ್ವಸ್ಥತೆಯಿಂದ, ನಮ್ಮ ಮಾನಸಿಕತೆ ಸರಿ ಇಲ್ಲದಿದ್ದರೆ ಇದೆಲ್ಲ ಬರ್ತದೆ. ನಾವು ಇನ್ನೊಬ್ಬರಿಗೆ ಮೋಸ ಮಾಡುದು, ಇನ್ನೊಬ್ಬರಿಗೆ ವಂಚನೆ ಮಾಡುದು, ಸುಳ್ಳು ಹೇಳುದು, ಬಾಯಿ ತೆರೆದ್ರೇನೆ ಸುಳ್ಳು, ಪ್ರಾರ್ಥನೆ ಇಲ್ಲ, ಏಕಾಗ್ರತೆ ಇಲ್ಲ, ಧ್ಯಾನ ಇಲ್ಲ, ದೇವರ ಕಾಂಟ್ಯಾಕ್ಟ್ ಇಲ್ಲ, ಒಂದು ಒಳ್ಳೆ ಆಲೋಚನೆ ಇಲ್ಲ. ಯಾರನ್ನು ನಾಶ ಮಾಡುದು, ನಾಳೆ ಯಾರನ್ನು ನಾಶ ಮಾಡುದು, ನಾಳೆ ಯಾರಿಗೆ ಮಂತ್ರ ಮಾಡುದು, ನಾಳೆ ಯಾರಿಗೆ ಮಾಟ ಮಾಡುದು, ನಾಳೆ ಯಾರನ್ನು ಕೊಂದು ಹಾಕುದು, ಹೇಗೆ ಅವರಿಂದ ನಮ್ಮನ್ನು ಅವರಿಂದ ಹೇಗೆ ಕದಿಬಹುದು, ಇನ್ನೊಬ್ರು ನಾಡಿ ಇನ್ನೊಂದು ದಿವಸ ಹೇಗೆ ಸುಳ್ಳು ಹೇಳ್ಬಹುದು, ಇದೆಲ್ಲ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ಮಾನಸಿಕತೆ ಗಲೇಜು ಆಗ್ತದೆ. ಅದೊಂದು ಬೂಸುರಿ ಹಿಡಿತದೆ ನಮ್ಮ ಮನಸ್ಸು. ಈ ಮನಸ್ಸು, ಇಂಥ ಮನಸ್ಸುಗಳನ್ನೇ ಈ ಸೋಲುಗಳು, ಶನಿ ಗ್ರಹಚಾರಗಳೆಲ್ಲ ಬಂದು ಸೇರ್ತವೆ. ಯಾಕಂದ್ರೆ ನಮ್ಮ ಮನಸ್ಸು ಸರಿ ಇಲ್ಲ, ಧ್ಯಾನ ಇಲ್ಲ, ಪ್ರಾರ್ಥನೆ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ ದೇವರದ್ದು. ಅದಕ್ಕೋಸ್ಕರ ಇಂಥ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡ್ಬೇಕು. ಮೋಸ, ವಂಚನೆ, ಯಾರು ನಂಬ್ತಾರ ಅವರನ್ನು ಮೋಸ ಮಾಡುದು, ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ಸುಳ್ಳು ಹೇಳುದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಇವೆಲ್ಲ ಮಾಡಿಕೆ ಹೋದ್ರೆ ಮುಂದೆ ನಮ್ಮ ಜೀವನದಲ್ಲಿ ಸೋಲುಗಳು ಬರ್ಬೋದು. ಎಷ್ಟು ದೊಡ್ಡ ಹಣದ ವ್ಯವಸ್ಥೆ ಇದ್ರು ಕೂಡ ಮತ್ತೆ ಆ ಹಣ ಎಲ್ಲ ಖಾಲಿಯಾಗಿ ಕೊನೆಗೆ ನಾವು ಭಿಕ್ಷುಕರಾಗಿ ಜೀವಿಸುವಂತ ಪರಿಸ್ಥಿತಿ ಬರ್ಬೋದು. ಈ ಜೀವನದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಜೀವನದಲ್ಲಿ ಕೂಡ ಈ ಮೋಸ, ವಂಚನೆ, ಸೋಲು ಇವುಗಳೆಲ್ಲ ನಮ್ಮ ಒಂದು ಕಪ್ಪು ಚುಕ್ಕೆ. ಅದಕ್ಕೋಸ್ಕರ ನಾವು ಒಳ್ಳೆ ಜೀವನ ಜೀವಿಸ್ಬೇಕು. ಸುಳ್ಳು ಬಿಟ್ಟು ಸುಳ್ಳು ಹೇಳ್ಬಾರ್ದು, ಇನ್ನೊಬ್ಬರನ್ನು ಮೋಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಳ್ಳೆ ಜೀವನ ಜೀವಿಸ್ಬೋದು, ಮೋಸ ಮಾಡದು ಕೂಡ ಜೀವನ ಜೀವಿಸಬಹುದು, ಸುಳ್ಳು ಹೇಳದೆ ಕೂಡ ಜೀವನ ಜೀವಿಸಬಹುದು. ಅದರಿಂದ ನಮ್ಮ ಈ ಸೋಲು, ಶನಿ ಎಲ್ಲ ಹೋಗ್ತದೆ, ನಾವೊಂದು ಒಳ್ಳೆ ಜೀವನ ಜೀವಿಸಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಎಲ್ಲಿ ಇಂಥದರ ಜೊತೆ ನಾವು ಒಡನಾಡ್ತೇವೆ, ಅಂತಕ್ಕೆ ಆ ಸೋಲು, ಶನಿ ಗ್ರಹಚಾರ ಎಲ್ಲ ಬಂದು ನಮ್ಮ ಜೀವನ ಅಪ್ಪಳಿಸ್ತದೆ. ಆಗ ನಾವು ನಾಶದ ಕಡೆಗೆ ಹೋಗ್ತೇವೆ. ಅದಕ್ಕೋಸ್ಕರ ಒಳ್ಳೆ ಜೀವನ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.